ಮಾಧ್ಯಮ ಮಿತ್ರರೇ, ಏನಿವತ್ತು ಮುಳಬಾಗಿಲು ತಾಲೂಕಿನ ಬಹುಜನ ಚಳುವಳಿ ಸಂಘ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು, ಈ ಪತ್ರಿಕಾಗೋಷ್ಠಿಯ ವಿಚಾರ ಏನಂತಂದ್ರೆ, ಏನು 2018-19ನೇ ಸಾಲಿನಿಂದ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ, ಸ್ವಸಹಾಯ ಸಂಘಗಳಿಂದ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು, ಒಕ್ಕೂಟಕ್ಕೆ ಬರ್ತಕ್ಕಂಥ ಸರ್ಕಾರದ ಅನುದಾನಗಳನ್ನ ಏನು ಸರಿಯಾದ ಒಂದು ರೀತಿಯಲ್ಲಿ ಆ ಒಂದು ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಗೆ ನೀಡುವ ಮುಖಾಂತರ ಅವರ ಒಂದು ಶ್ರೇಯೋಭಿವೃದ್ಧಿ ಏನು ಅಂತಂದ್ರೆ, ಬಡತನ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನ ಬೇರೆ ಕಾರ್ಯಚಟುವಟಿಕೆಗಳ ಮುಖಾಂತರ ಅವರನ್ನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವಂತ ಒಂದು ಯೋಜನೆ ಇದಾಗಿದ್ದು, ಈ ಯೋಜನೆಗೆ ಬಂದಿರತಕ್ಕಂಥ ಅನುದಾನಗಳ ವಿಚಾರದಲ್ಲಿ ಇವತ್ತು ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಯೋಜನಾ ನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು, ಲೆಕ್ಕಾಧಿಕಾರಿಗಳಾಗಿರ್ಬೋದು, ಇವರು ಮೂವರ ಮೇಲೇನು ಲೋಕಾಯುಕ್ತ ತನಿಖೆ ನಡಿಬೇಕು, ಇವರು ಮೂವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಇವರನ್ನ ಈ ಅವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಿದ್ರು ಕೂಡ ಇವರನ್ನ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ. ವಿಚಾರ ಏನು ಅಂತಂದ್ರೆ, 2018ರಲ್ಲಿ ಬಂದಿರತಕ್ಕಂಥ ಒಂದು ಯೋಜನೆಗಳಿಗೆ ನಾವು ದಿನಾಂಕ 2/4/2025ರಲ್ಲಿ ಒಂದು RTI ಏನು ಸರ್ಕಾರದ ಕಾನೂನಿನ ಅಡಿಯಲ್ಲಿ ಯೋಜನೆಗಳನ್ನ ಕೇಳ್ತಕ್ಕಂಥ ರೈಟ್ಸ್ ನಮ್ಮ ಮಾಹಿತಿ ಹಕ್ಕು ಆಯೋಗ ಕೊಟ್ಟಿದೆ. ಅಂತ ಒಂದು ಮಾಹಿತಿ ಹಕ್ಕು ಆಯೋಗದ ಅಡಿಯಲ್ಲಿ ನಾವು ಆ ಫಾರಮಿನ ಅಡಿಯಲ್ಲಿ ಕಾಲಂ ನಂಬರ್ 6 ಅಂಡ್ ಕಾಲಂ ನಂಬರ್ 4 ಅಡಿಯಲ್ಲಿ ಬಂದಿರತಕ್ಕಂಥ ಯೋಜನೆಗಳ ಬಗ್ಗೆ ನಾವು ಅರ್ಜಿಯನ್ನು ಹಾಕಿರ್ತೀವಿ. ಅಲ್ಲಿನಿಂದ ಇಲ್ಲಿವರೆಗೂ ಆ ಯೋಜನೆಗಳ ಒಂದು ವಿವರವನ್ನ ಪಡಿಬೇಕು ಅಂತಂದ್ರೆ ಬೇರೆ ರೀತಿನೇ ನಮ್ಮನ್ನ ಅಲ್ದಾಡಿಸಿದ್ದಾರೆ ಸಂಬಂಧಪಡ್ತಕ್ಕಂತಹ ಅಧಿಕಾರಿಗಳು, ಇವು ಆಗಿರ್ಬೋದು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು. ಕೊನೆ ಭಾಗಕ್ಕೆ ಜಿಲ್ಲಾ ಪಂಚಾಯಿತಿಯಲ್ಲೇನೆ ನಾನು ಅರ್ಜಿ ಹಾಕೋದ್ರ ಮುಖಾಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ನಾನು ಆ ಯೋಜನೆಗಳ ಒಂದು ಪಟ್ಟಿಯನ್ನ ಪಡೆದು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಆ ಪಟ್ಟಿ ಬಂದ ನಂತರ ಏನು ಆ ಪಟ್ಟಿಗಳಲ್ಲಿ ಇದೆಯೋ ಆ ಫಲಾನುಭವಿಗಳನ್ನ ನಾನು ಮೊಬೈಲ್ ಕರೆ ಮುಖಾಂತರ ರೀಚ್ ಆಗಿದ್ದೀನಿ. ಮತ್ತೆ ಅವರ ಎದುರುಗಡೆ ಹೋಗಿ ಆಡಿಯೋ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾನು ಆ ಫಲಾನುಭವಿಗಳನ್ನ ಮುಟ್ಟಿದ್ದೀನಿ. ಈ ಬಂದಿರತಕ್ಕಂಥ ಆಹಾರ ಘಟಕ ಯೋಜನೆಗಳಾಗಿರ್ಬೋದು, ಕ್ಯಾಂಟೀನ್ ಘಟಕ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ತಮ್ಮಲ್ಲಿರ್ತಕ್ಕಂಥ ಯೋಜನೆಗಳು ಏನೇನಿದಾವೋ ಅವೆಲ್ಲಾನು ಸಹ ನಾವು ತನಿಖೆಗೆ ಒಳಪಡಿಸಿದಾಗ ಸುಮಾರು ಜನಕ್ಕೆ ನೀವು ಆ ಯೋಜನೆಗಳಿಂದ ಬರ್ತಕ್ಕಂಥ ಒಂದು ಅನುದಾನಗಳನ್ನ ಆ ಫಲಾನುಭವಿಗಳಿಗೆ ಕೊಟ್ಟಿಲ್ಲ. 2018ರಿಂದ ಇಲ್ಲಿವರೆಗೂ 2026ರ ತನಕ ಈ ಯೋಜನೆ ನಡೀತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಾವೇನ್ ಮಾಡ್ತಾ ಇದ್ದೀರಿ? ಯಾಕೆ ಅಂತಂದ್ರೆ ಯಾವುದೇ ಸರ್ಕಾರದ ಅನುದಾನ ಬರ್ತದೆ ಅಂತಂದ್ರೆ ಇವತ್ತೊಂದು ಮಹಿಳಾ ಸಂಘ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಸಹಾಯ ಸಂಘಗಳು ಅಂತಂದ್ರೆ 13ರಿಂದ 14 ಹಳ್ಳಿ ಬರ್ತದೆ ಒಂದೊಂದು ಗ್ರಾಮ ಪಂಚಾಯಿತಿಗೆ. ಅಂತ ಒಂದು ಪ್ರತಿ ಹಳ್ಳಿಯಲ್ಲೂ ಒಂದು ಸಂಘ ರಚನೆ ಆಗ್ತದೆ ಅಂತಂದ್ರೆ 14 ಹಳ್ಳಿಗೆ 14 ಸಂಘಟನೆ ಮಹಿಳಾ ಸ್ವಸಹಾಯ ಸಂಘಗಳು ರೆಡಿ ಆದವು. ಆ 14 ಸಂಘಗಳು ಸೇರಿ ಒಂದು ಒಕ್ಕೂಟ ರಚನೆ ಮಾಡ್ಕೊಳ್ತಾರೆ. ಒಕ್ಕೂಟಕ್ಕೆ ಸರ್ಕಾರದಿಂದ ಹೋಗುವಂತ ಅನುದಾನ ನೇರವಾಗಿ ಒಕ್ಕೂಟಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಒಕ್ಕೂಟದಿಂದ ಮತ್ತೆ ಸ್ವಸಹಾಯ ಸಂಘಕ್ಕೆ ಅನುದಾನ ಕಳಿಸ್ತೀವಿ ಅಂತ ಹೇಳ್ತೀರಿ. ಮತ್ತೆ ಆ ಒಂದು ಪ್ರತಿನಿಧಿ ಸ್ವಸಹಾಯ ಸಂಘದ ಒಂದು ಸದಸ್ಯರಿಗೆ ಹಣ ನೀಡ್ತಾರೆ ಅಂತಂದ್ರೆ ಅದು ಯಾವುದೇ ಒಂದು ಚೆಕ್ ಮುಖಾಂತರ ನೀಡ್ತಾ ಇಲ್ಲ. ನಾವು ನೀಡಿದ್ದೀವಿ ಅಂತ ಹೇಳಿ ನಿಮಗೆ ಆಧಾರ ಏನಿದೆ? ಆಧಾರಗಳಿಲ್ಲ. ಅಲ್ಲಿ ಯಾವುದೇ ಒಂದು ನಡಾವಳಿಗಳು, ಈಗ ನಾವು ಗಮನಿಸಿದ ರೀತಿಯಲ್ಲಿ ಮಾಹಿತಿ ಅಡಿಯಲ್ಲಿ ಪಡೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಒಂದು ನಡಾವಳಿಗಳು ಕರೆಕ್ಟ್ ಆಗಿ ಬರ್ದಿಲ್ಲ. ಮತ್ತೆ ಸಾಲದ ಪುಸ್ತಕಗಳನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ವರ್ಷಕ್ಕೆ ಇವತ್ತು ಒಂದು ಸಂಘದಲ್ಲಿ 3 ಫಲಾನುಭವಿಗಳಿಗೆ 1.5 ಲಕ್ಷ ಕೊಡ್ತೀರಿ ನೀವು. 6 ತಿಂಗಳಿಗೆ ಒಂದ್ಸರಿ ಮತ್ತು 3 ಜನಕ್ಕೆ 1.5 ಲಕ್ಷ ಕೊಡ್ತೀರಿ. ಹಾಗಾದ್ರೆ ವರ್ಷಕ್ಕೆ 3ರಿಂದ 5 ಲಕ್ಷದವರೆಗೂ ಒಂದು ಸಂಘಕ್ಕೆ ದುಡ್ಡು ಹೋಗ್ತದೆ. 10 ಸಂಘಕ್ಕೆ 50 ಲಕ್ಷ ಆಯ್ತು. ಹತ್ರ 1 ಕೋಟಿ ಆಯ್ತು. 1 ಕೋಟಿ ಇವತ್ತು ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತಂದ್ರೆ ನಿಮ್ಮ ಆಡಿಟ್ ವರದಿಗಳೆಲ್ಲಿದ್ದಾವೆ? ಪ್ರತಿ ವರ್ಷನೂ ಆಡಿಟ್ ಮಾಡ್ಬೇಕಾಗಿತ್ತು. ಆಡಿಟ್ಗಳನ್ನ ಮಾಡಿಲ್ಲ. ಹೋಗಿರ್ತಕ್ಕಂಥ ಅನುದಾನಗಳು ಯಾವ ಫಲಾನುಭವಿಗೆ ಮುಟ್ಟಿದೆ ಸರಿಯಾದ ರೀತಿಯಲ್ಲಿ, ಯಾವ ಫಲಾನುಭವಿಗೆ ಹೋಗಿಲ್ಲ, ಆ ಫಲಾನುಭವಿ ಕಟ್ತಾ ಇಲ್ವಾ
ಆ ಫಲಾನುಭವಿಯಿಂದ ಏನು ಡೆವಲಪ್ಮೆಂಟ್ ಆಗಿದ್ದಾರೆ. ಇವತ್ತು ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತೀರಿ, ಕೌಶಲ್ಯ ಅಭಿವೃದ್ಧಿ ಏನಾಗಿದೆ ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಆ ಕೌಶಲ್ಯ ಅಭಿವೃದ್ಧಿ ಒಂದು ವಿಚಾರದಲ್ಲಿ ಹೋದಾಗ ಬೇರೆ ಕಡೆಯಿಂದ ಟಾರ್ಪಲ್ಗಳನ್ನ ತರಿಸಿ ಇವತ್ತು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ಮಹಿಳಾ ಸಂಘದ ಒಂದು ರಚನೆಗಳಾಗಿ 2018ರಿಂದ 2026 ತನಕ ಇವರು ಸಂಘಗಳ ರಚನೆ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ ಅಂತಂದ್ರೆ ಯಾವೊಂದು ಕಾರ್ಯಚಟುವಟಿಕೆ ಆಗಿದೆ ನಮ್ಮಲ್ಲಿ? ಯಾವುದೂ ಆಗಿಲ್ಲ ಇದುವರೆಗೂ. ಹಂಗಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಲೋಕಾಯುಕ್ತ ತನಿಖೆಗೆ ಒಳಪಡಿಸಬೇಕು. ಆಗಿರ್ತಕ್ಕಂಥ ಅವ್ಯವಹಾರಗಳು ನೇರವಾಗಿ ಹೇಳ್ತೀನಿ ನಾನು ಇವತ್ತು 2/4/2025 ಅಂಗೊಂಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮೇನ್ ಬುಕ್ ಕೀಪರ್ MBK ಏನಿದ್ದಾರೆ ಅವರನ್ನ ತೆಗೆದು ಬಿಸಾಕ್ತಾರೆ. ಯಾಕೆ? ಕಾರಣ ಏನು? ಅವರು ಗೌರವಧನದ ಸಹಾಯದ ಆಧಾರದ ಮೇರೆಗೆ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ಕೆಲಸ ಮಾಡ್ಬೇಕಾದ್ರೆ ನೀವು ಆ ಫಲಾನುಭವಿಯನ್ನ ಅಲ್ಲಿಂದ ತೆಗಿಬೇಕು ಅಂತಂದ್ರೆ ನೀವು ನೋಟಿಸ್ ಜಾರಿ ಮಾಡ್ಬೇಕಾಗಿತ್ತು. ಏನ್ ಕಾರಣ? ಇವರು ಇಂಥದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನೀವು ಏನಾದ್ರು ನೋಟಿಸ್ ಜಾರಿ ಮಾಡಿದ್ದೀರಾ? ಇಲ್ಲ. ಏಕಾಏಕಿ ಆ MBK ಯನ್ನ ತೆಗೆದು ಬಿಸಾಕ್ತಿರಿ, ಮತ್ತೆ ಮತ್ತೊಂದು MBK ಯನ್ನ ಸೇರಿಸ್ಕೊಳ್ತೀರಿ. ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬರ್ತೀರಿ. ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ MBK ಕೆಲಸ ಬಿಟ್ಟೇನೆ ಹೊರಟೋಗ್ತಾರೆ. 4 ತಿಂಗಳು ಇನ್ನೊಬ್ಬರನ್ನು ಸೇರಿಸ್ಕೊಂಡು ದುಡಿಸ್ಕೊಳ್ತೀರಿ. ಆಕೆಗೆ 4 ತಿಂಗಳದ ಅನುದಾನ ಕೊಡೋದಿಲ್ಲ. ಮತ್ತೆ ನಾನು ಬಂದು ನಮ್ಮ ಗಮನಕ್ಕೆ, ನಮ್ಮ ಸಂಘಟನೆ ಗಮನಕ್ಕೆ ಅವ್ರು ತಂದು ಕೊಡ್ತಾರೆ, ನನಗೆ ಈ ತರ ದುಡಿಸ್ಕೊಂಡಿದ್ದಾರೆ, ಸ್ಯಾಲ್ರಿ ಕೊಟ್ಟಿಲ್ಲ ಅಂತೇಳಿ. ಅದನ್ನ ಪ್ರಶ್ನೆ ಮಾಡಿದ ಮೇಲೆ ಮೊದಲಿದ್ದಂತ MBK ಅವರ ಹೆಸರಿನಲ್ಲೇ ನೀವು ಹಣ ಡ್ರಾ ಮಾಡ್ತೀರಿ. ಡ್ರಾ ಮಾಡ್ಬಿಟ್ಟು ಆಕೆಗೆ ಚೆಕ್ ಮುಖಾಂತರ ಕೊಡದೆ 2 ತಿಂಗಳ ಅನುದಾನ ಕೊಡ್ತೀರಿ. ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಗೆ ಹೋಗ್ತೀನಿ. ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಏನು ಅಧ್ಯಕ್ಷರ ಸಹಿಯನ್ನೇ ನಕಲಿ ಸಹಿ ಮಾಡಿ ಬ್ಯಾಂಕ್ಗೆ 5 ಲಕ್ಷ ಡ್ರಾ ಮಾಡಿದ್ದಾರೆ. ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ತಾವೇನ್ ಮಾಡ್ತಾ ಇದ್ದೀರಿ? ಅಧ್ಯಕ್ಷರ ಸಹಿಯನ್ನೇ, ಒಕ್ಕೂಟದ ಅಧ್ಯಕ್ಷರ ಸಹಿಯನ್ನೇ ನಕಲಿ ಮಾಡಿ ಇಂಥ ಒಂದು ಹಣವನ್ನ ಪೋಲ್ ಮಾಡುವಾಗ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಯಾವುದೇ ಒಂದು ಸೂಕ್ತ ಕ್ರಮ ಕೈಗೊಳ್ಳೋದಿಲ್ಲ. ಅಲ್ಲಿಂದ ಏನು ಮೋತ್ಪಲ್ಲಿ ಗ್ರಾಮ ಪಂಚಾಯತಿಗೆ ಹೋಗೋಣ. ಮೋತ್ಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ MBKನ ಅವರು ಗಂಡ ಬಂದು ಪ್ಯಾರಾಲೈಸ್ ಹೊಡೆದು ಪೇಷಂಟ್ ಆಗಿರ್ತಾರೆ. ಇರ್ಲಿ, ಈಗ ಅಲ್ಲಿ ಏನೋ ಒಂದು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆನ ಏಕೆ ಕೆಲಸದಿಂದ ತೆಗೆದಾಕ್ತಿರಿ. ಕೆಲಸದಿಂದ ತೆಗೆದುಬಿಟ್ಟು ಆಕೆ ಮೇಂಟೆನೆನ್ಸ್ ಮಾಡಿರ್ತಕ್ಕಂಥ ಸಾಲದ ಪುಸ್ತಕ ಆಗಿರ್ಬೋದು, ಮತ್ತೆ ಏನು ನಡಾವಳಿ ಪುಸ್ತಕ ಆಗಿರ್ಬೋದು, ಆಕೆ ಬರೆದಿರ್ತಕ್ಕಂಥ ಬುಕ್ಗಳೇ ಅಲ್ಲಿರೋದಿಲ್ಲ, ನಾಪತ್ತೆ ಆಗ್ತವೆ. ಮತ್ತೆ ಇನ್ನ ಹೊಸ ಬುಕ್ಗಳು ಬರ್ಸ್ತೀರಿ. ಮತ್ತೆ ಆಕೆಗೆ ಹೋಗ್ಬಿಟ್ಟು 2.5 ಲಕ್ಷ ಕಟ್ಟಬೇಕು ಅಂತೇಳಿ ನೀವು ಒತ್ತಡ ಹಾಕ್ತಿರಿ. ಆಕೆ ಹೆಂಗ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾಳೆ. ಅಲ್ಲಿಂದ ಇವತ್ತು ಏನು ಈ ಒಂದು ಸರ್ಕಾರದ ಯೋಜನೆಯಲ್ಲಿ SC/ST ಅನುದಾನ ಯೋಜನೆ ಅಂತ ಹೇಳಿದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂತ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಏನಿದೆ, 486 ಫಲಾನುಭವಿಗಳಿಗೆ ಸರ್ಕಾರದ ಅನುದಾನ ಬರ್ತದೆ, ಉಚಿತ ದುಡ್ಡು. ಅದು 486 ಫಲಾನುಭವಿಗಳಿಗೆ ಇಷ್ಟು ದುಡ್ಡು 46 ಲಕ್ಷ ದುಡ್ಡು ಬರ್ತದೆ ಅಂತಂದ್ರೆ, ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡದೆ ಅವ್ರಿಗೆ ಇದು ಉಚಿತ ದುಡ್ಡು ಅಂತ ಹೇಳಿ ಹೇಳಿದೆ, ಯಾವುದೋ ಅನುದಾನ ಬಂದಿದೆ, ಯಾವುದೋ ರೀತಿಯಲ್ಲಿ ನೀವು ಅವ್ರ ಗಮನಕ್ಕೆ ಹೇಳೋದಿಲ್ಲ, ಇಂತ ಇದು ಫ್ರೀ ದುಡ್ಡು ಅಂತ ಹೇಳಿ ಹೇಳ್ಬಿಟ್ಟು ನಿಮ್ ಪಾಡದಲ್ಲಿ ನೀವು ಒಕ್ಕೂಟಕ್ಕೆ ಹಾಕೊಳ್ತೀರಿ, ಒಕ್ಕೂಟದಿಂದ ಹಣಗಳು ಡ್ರಾ ಮಾಡ್ತೀರಿ. ಅವ್ರಿಗೆ ಫಲಾನುಭವಿಗೆ ನೇರ ನೇಮಕಾತಿ, ನೇರ ಪಾವತಿ ಆಗ್ಬೇಕದು. ಆ ಫಲಾನುಭವಿ ಹೆಸರಲ್ಲಿ ಬಂದಿದ್ದಾಗ ಆ ಫಲಾನುಭವಿಗೆ 10,000 ಮುಟ್ಟಬೇಕು. ಆ 10,000 ನೇರ ಪಾವತಿ ಮಾಡೋದನ್ನ ಬಿಟ್ಬಿಟ್ಟು ಹಣ ಡ್ರಾ ಮಾಡ್ಬಿಟ್ಟು ಅವ್ರು ಕೊಡ್ತಿರೋ ಬಿಡ್ತಿರೋ ಅದನ್ನು ಇದುವರೆಗೂ ಸರಿಯಾಗಿ ಲೆಕ್ಕ ಇಲ್ಲ. ಯಾವ ಫಲಾನುಭವಿಗಳು ಕೊಟ್ಟಿದ್ದೀರಿ ಅಂತ. 2023ರಿಂದ 2026 3 ಪಂಚಾಯತಿಯಲ್ಲಿ ಇದುವರೆಗೂ ಆ ಅನುದಾನವನ್ನೇ ಕೊಡದೆ ಪೆಂಡಿಂಗ್ ಇಟ್ಟಿರ್ತೀರಿ. ಅದು ನಮ್ಮ ಸಂಘಟನೆ ಗಮನಕ್ಕೆ ಬಂದು ಅದನ್ನು ಸಹ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ಕೊನೆಗೆ ನಿನ್ನೆ ದಿನ ಹೋಗಿ ಆ 2-3 ಪಂಚಾಯತಿಗಳಿಗೆ ಆ ಅನುದಾನವನ್ನು ಕೊಡಿಸುವಂತ ವ್ಯವಸ್ಥೆ ಮಾಡಿದೀವಿ. ಇಷ್ಟೆಲ್ಲ ಅವ್ಯವಹಾರಗಳು ನಡೀತಾ ಇದ್ರು ಕೂಡ ಸಂಬಂಧಪಡ್ತಕ್ಕಂಥ ಮೇಲಿನ ಅಧಿಕಾರಿಗಳು ಯಾವುದೇ ಒಂದು ಏನು ಇವ್ರ ಮನೆ ಆಸ್ತಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದಾರಾ, ಇಲ್ಲ ಇವ್ರ ಅಪ್ಪನ ಆಸ್ತಿ ಅಂತ ಹೇಳಿ ತಿಳ್ಕೊಂಡಿದಾರಾ? ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನಗಳನ್ನ ಸರ್ಕಾರದ ವತಿಯಲ್ಲಿ ಅಭಿವೃದ್ಧಿ ಪಡಿಸೋದನ್ನ ಬಿಟ್ಟುಬಿಟ್ಟು ನೀವು ಬೇರೆ ರೀತಿಯಲ್ಲೆಲ್ಲೂ ನನ್ನ ತಾಲೂಕಲ್ಲೇ ಇಷ್ಟು ಅವ್ಯವಹಾರ ನಡೀತಾ ಇದೆ ಅಂತಂದ್ರೆ ಇನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲಿ ಈ NRLM ಯೋಜನೆ ಅಡಿಯಲ್ಲಿ ಎಷ್ಟು ಅವ್ಯವಹಾರ ನಡೆದಿರ್ಬೋದು? ಜಿಲ್ಲಾ ಮಾಹಿತಿನೇ ತಗೊಂಡಿದ್ದೀನಿ, 6 ತಾಲೂಕಿನ ಮಾಹಿತಿಗಳು ತಗೊಂಡಿದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ನನ್ನ ತಾಲೂಕಲ್ಲೇ ಇಷ್ಟು ಅವ್ಯವಹಾರ ನಡೆದಿದ್ರೆ ಕೂಡ ನೀವು ಸಂಬಂಧಪಡ್ತಕ್ಕಂಥ ಇಒ ಮೇಲೆ ಆಗಿರ್ಬೋದು, ಯಾವುದೇ ಒಂದು ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಯಾವುದೋ ಒಂದು ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾದ್ರೆ ನೀವೆಷ್ಟು ಆ ಒಂದು ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದೀರಿ? ನಾವು ಪ್ರಶ್ನೆ ಮಾಡ್ತೀವಿ. ನೀವೆಷ್ಟಾಗಾದ್ರೆ ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ನಾನ್ ನೋಡ್ದಾಗೆ
ಏನಲ್ಲಿ ಯೋಜನಾ ನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರು ಇನ್ನೊಬ್ರು ಇದ್ದಾರೆ, ಅವರು ಮಂಜುನಾಥ್ ಸರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅಕ್ರಮ ಏನೋ ಅಂತ ಹೇಳಿದೆ ಹೆಸರು, ಅವರು ಅಕ್ಬರ್ ಅನ್ನೋರು, ಅವರಿಬ್ಬರು ಸಹ ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಬರ್ತಕ್ಕಂತ ಒಂದು ಯೋಜನೆಗಳಲ್ಲಿ ಇವತ್ತು ನೇರವಾಗಿ ನೀವು ಪ್ರಶ್ನೆ ಮಾಡಕ್ ನೀವು ರೆಡಿ ಇಲ್ಲ ಅಂತಂದ್ರೆ ನೀವೇನು ಕೆಲಸ ಮಾಡ್ತೀರಿ ಅಲ್ಲಿ? ನೀವೇನು ಕೆಲಸ ಮಾಡ್ತೀರಿ? ದೊಡ್ಡ ಮೇಲ್ನಧಿಕಾರಿಗಳಿದ್ದಾರೆ, ಇಂಥ ತಾಲೂಕಲ್ಲಿ ಇಂಥ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನೀವು ಗಮನಿಸಿ ಅಂತ ಒಂದು ಯೋಜನೆಗಳನ್ನ ಸಮರ್ಪಕವಾಗಿ ನೀವು ಯೋಜನೆಗಳನ್ನ ಜನರಿಗೆ ಮುಟ್ಸಕ್ ರೆಡಿ ಇಲ್ಲ ಅಂತಂದ್ರೆ ನೀವೇನು ಕೆಲಸ ಮಾಡ್ತೀರಲ್ಲಿ? ನೀವು ಕೆಲಸ ಮಾಡೋದು ಅನ್ಲಾಯಕ್ ಅಂತ ಹೇಳಿ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಇಷ್ಟೆಲ್ಲ ನಾವು ಸಂಘಟನೆ ವತಿಯಿಂದ ಇಷ್ಟೆಲ್ಲ ನಾವು ಅದನ್ನ ಭೇದಿಸ್ಕೊಂಡು ಹೋಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದೆ ಅಂತ ಹೇಳಿ ಪತ್ತೆ ಹಚ್ಚಿ ಇವತ್ತು ನಾವು ಹೇಳ್ತಾ ಇದೀವಿ, ನೀವೇನಾದ್ರೂ ಇದೇ ರೀತಿಯಲ್ಲಿ ಮುಂದುವರಿತಾ ಇದ್ರೆ ಲೋಕಾಯುಕ್ತ ತನಿಖೆ ಜೊತೆಗೆ ನಮ್ಮ ಸಂಘಟನೆ ಕಡೆಯಿಂದ ಏನಿವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಆರ್ಟಿಕಲ್ 4 ಕಾಲಂ ಅಡಿಯಲ್ಲಿ ನಿಮ್ಮ ಮೇಲೆ ನಾನು ದೂರನ್ನ ದಾಖಲಿಸ್ತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಯಾಕೆ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಸಾರ್ವಜನಿಕರಿಗೆ ಮುಟ್ಟಬೇಕು ಅನ್ನೋದು ಸರ್ಕಾರದ ಒಂದು ಕಾನೂನಿನ ಅಡಿಯಲ್ಲಿದೆ. ಆದ್ರೆ ಸರ್ಕಾರದ ಅನುದಾನಗಳನ್ನ ಜನರಿಗೆ ತಲುಪಿಸೋದನ್ನ ಬಿಟ್ಟು ತನ್ನ ಹಿತಾಸಕ್ತಿಗೆ ಬೇರೆ ಬೇರೆ ರೀತಿ ಎಲ್ಲ ನಡ್ಸ್ಕೊಂಡಿದ್ದೀರಿ ಅಂತ ಹೇಳಿ ಇಲ್ಲಿ ರುಜುವಾತ್ ಆಗ್ತಾ ಇದೆ. ಅದರ ಜೊತೆಗೆ ಏನೋ ಆಹಾರ ಸಂಸ್ಕರಣಾ ಘಟಕ ಅಂತೇಳಿ ನನ್ನ ತಾಲೂಕಿನಲ್ಲೇ ಹೇಳ್ತೀನಿ, ದೇವರಾಯ ಸಮುದ್ರ ಪಂಚಾಯತ್ ದೇವರಾಯ ಸಮುದ್ರದ ಒಂದು ಮಹಿಳಾ ಸಂಘ ಏನಿದೆ, ಆ ಮಹಿಳಾ ಸಂಘದಲ್ಲಿ ನಾನು ಹೆಸರುಗಳೆಲ್ಲ ಮತ್ತೆ ನಾನು ಕೊಡ್ತೀನಿ. ಆ ಫಲಾನುಭವಿಗಳಿಗೆ 5 ಜನ ಫಲಾನುಭವಿಗಳಿಗೆ ತಲಾ 50,000ದಂತೆ ಬರ್ತದೆ. ಇದುವರೆಗೂ ಅವ್ರಿಗೆ 50,000 2.5 ಲಕ್ಷ ಮುಟ್ಸಿಲ್ಲ. ಇದು ಎಲ್ಲಿದೆ ನ್ಯಾಯ? ಫಲಾನುಭವಿಗಳಿಗೆ ಇವತ್ತು ಡೆವಲಪ್ಮೆಂಟ್ ಆಗ್ಬೇಕು, ನೀವು ಕ್ಯಾಂಟೀನ್ ನಡೆಸಬೇಕು ಅಂತ ಕ್ಯಾಂಟೀನ್ ಯೋಜನೆ ಅಂತ ಹೇಳ್ತೀರಿ. ಕ್ಯಾಂಟೀನ್ ಎಲ್ಲಿದೆ? ಅಲ್ಲಿ ಸಂಘ ಎಲ್ಲಿದೆ? ಇದು ಅವ್ಯವಹಾರ ಅಲ್ವಾ? ಇವತ್ತು ನಿಮ್ಮ ಪಾಡು ನೀವು ದುಡ್ಡು ಇಟ್ಕೊಂಡು ಸರ್ಕಾರದಿಂದ ಬಂದಿರತಕ್ಕಂತ ಒಂದು ಅನುದಾನವನ್ನ ಇವತ್ತು ತಾವು ತನ್ನ ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದಾಗಿದ್ದೀರ, ಇದು ಅವ್ಯವಹಾರ ಅಲ್ವಾ? ಫಲಾನುಭವಿಗೆ ಮುಟ್ಟಿಸ್ಬೇಕು ನೀವು. ಆ ಫಲಾನುಭವಿ ಹೆಸರಲ್ಲಿ ಬಂದ್ಮೇಲೆ ಇಲ್ಲ ಅಂತಂದ್ರೆ ಆ ಫಲಾನುಭವಿಗಳ ಸಂಘ ಇಲ್ಲ ಅಂತಂದ್ಮೇಲೆ ಬೇರೆ ಸಂಘವನ್ನ ಇದ್ ಮಾಡಿಸಿ ಆ ಸಂಘಕ್ಕೆ ನೀವು ಕೊಟ್ಟು ಡೆವಲಪ್ಮೆಂಟ್ ಮಾಡಿಸ್ಬೇಕಾಗಿತ್ತು. ಯಾಕೆ ನಿಮ್ಮ ಅಕೌಂಟ್ಗಳಲ್ಲಿ ದುಡ್ಡು ಇಟ್ಕೊಂಡಿದ್ದೀರಿ ಒಕ್ಕೂಟಗಳಲ್ಲಿ? ಅದು ಯಾರು ಕೇಳಲಿಲ್ಲ ಅಂತಂದ್ರೆ ಅದು ಸ್ವಹ. ಈ ರೀತಿ ಬೇರೆ ಬೇರೆ ರೀತಿಯ ನಡೀತಾ ಇದೆ. ಮತ್ತೆ ಮೋತಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗಾಯತ್ರಿ ಅಂತ ಹೇಳಿ ಇದ್ದಾರೆ, ಗಾಯತ್ರಿ ಅಂತ ಹೇಳಿ ವೇಗ ಮಗು ಹೆಣ್ಮಗು, ಅದು ಆ ಮಗು ಹೆಸರಲ್ಲಿ RD ನಂಬರ್ ಕೊಡ್ತೀನಿ, ಫೋನ್ ನಂಬರ್ ಕೊಡ್ತೀನಿ, ಗಾಯತ್ರಿ ಅನ್ನೋ ಒಂದು ಹುಡುಗಿ ಹೆಸರು ಕೊಡ್ತೀನಿ, ಆ ಅಮ್ಮ ಹೆಸರು, ಮತ್ತೆ ಅವರ ಮಹಿಳಾ ಸಂಘದ ಸಂಗಮೇಶ್ವರ ಮಹಿಳಾ ಒಕ್ಕೂಟ ಅಂತ ಹೇಳಿದೆ. ಆ ಫಲಾನುಭವಿಗೆ ಬಂದಿರತಕ್ಕಂಥ ದುಡ್ಡನ್ನ ಬೇರೆಯವ್ರಿಗೆ ಎತ್ಕೊಂಡೋಗಿ ಕೊಡ್ತೀರಿ. RD ಕಾರ್ಡು, ಫೋನ್ ನಂಬರು, ಹೆಸರು ಹಾಗಾದ್ರೆ ಸುಳ್ಳ? ಇಲ್ಲಿ ಬಂದಿರತಕ್ಕಂಥ ಫಲಾನುಭವಿನ ಬಿಟ್ಬಿಟ್ಟು ನಿಮ್ಗೆ ಬೇಕಾಗಿರೋ ಫಲಾನುಭವಿನ ಪಕ್ಕದೂರಲ್ಲಿ ಎತ್ಕೊಂಡೋಗಿ ಈ ಫಲಾನುಭವಿ ಸಾಲ ದುಡ್ಡನ್ನ ಈಕೆ ಬಡವೆ ಪಾಪ ನಿರ್ಗತಿಕಳು, ಒಂದು ಕಲೆಗಾರಳ ಮಗಳು, ಕಲಾವಿದಳ ಮಗಳು, ಕೂಲಿ ಜೀವನ, ಇರ್ಲಿಕ್ಕೆ ಮನೆ ಇಲ್ಲ ಅವ್ರಿಗೆ, ಅಂತ ಒಂದು ಕಲಾವಿದ ಮಗಳಿಗೆ ಬಂದಿರತಕ್ಕಂತ ಅನುದಾನವನ್ನ ನೀವು ಬೇರೆಯವ್ರಿಗೆ ಎತ್ಕೊಂಡೋಗಿ ಕೊಟ್ಟು ಅದ ವ್ಯವಹಾರ ಅಲ್ವಾ? ಇಷ್ಟೆಲ್ಲ ದಾಖಲೆಗಳಿದ್ರೆ ಕೂಡ ನಾಳೆ ಅವರು ಕಟ್ಲಿಲ್ಲ ಅಂತಂದ್ರೆ ನಾಳೆ ಹೋಗಿ ಇವ್ರನ್ನ ಕೇಳೋದು. ಇದೆಲ್ಲ ಉದಾಹರಣೆಗಳಿದಾವೆ. ಆದ್ರಿಂದ ನಾವು ಮಾಧ್ಯಮದ ಒಂದು ಮುಖಾಂತರ ನಾವು ತಿಳಿಸ್ತಾ ಇರೋದಿಷ್ಟೇನೆ. ಪೂರ್ತಿ ಇದನ್ನ ಸಂಬಂಧಪಡ್ತಕ್ಕಂಥ ಮೇಲಿನ ಅಧಿಕಾರಿಗಳಿಗೆ ನಾವು ದೂರನ್ನ ದಾಖಲಿಸ್ತೀವಿ. ದೂರನ್ನ ದಾಖಲಿಸಿ ಲೋಕಾಯುಕ್ತ ತನಿಖೆ ನಡಿಬೇಕು. ಇದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಇವ ಆಗಿರ್ಬೋದು, ಯೋಜನಾಧಿಕಾರಿಗಳಾಗಿರ್ಬೋದು, ಸಹಾಯಕ ಯೋಜನಾಧಿಕಾರಿಗಳಾಗಿರ್ಬೋದು, ಲೆಕ್ಕ ಪರಿಶೋಧಕರಾಗಿರ್ಬೋದು, ಯಾರು ಅವ್ಯವಹಾರದಲ್ಲಿ ತೊಡಗಿದ್ದಾರೋ ಅವ್ರ ಮೇಲೆ PCR ಅಟ್ರಾಸಿಟಿ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ.